ಬೆಂಗಳೂರಿನಲ್ಲಿ ಯುವತಿಗೆ ಲೈಂಗಿಕ ದೌರ್ಜನ್ಯ ಪ್ರಕರಣ ಏನಾಗಿತ್ತು ಆ ಪ್ರಕರಣದಲ್ಲಿ ಈಗ ಆರೋಪಿಯನ್ನ ಹಿಡಿಯುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ತಮಿಳುನಾಡು ಮೂಲದ ಕೊರಿಯೋಗ್ರಾಫರ್ ಅಂತೆ ಲೈಂಗಿಕ ದೌರ್ಜನ್ಯ ಎಸಗಿ ಎಸ್ಕೇಪ್ ಆಗಿದ್ದ ಈ ಆರೋಪಿ ಬೈಕ್ನ ನಂಬರ್ ಅನ್ನು ಆಧರಿಸಿ ಆರೋಪಿಯನ್ನ ಈಗ ಅರೆಸ್ಟ್ ಮಾಡಿದ್ದಾರೆ. ಆಡುಗೋಡಿಯ ಚಂದ್ರಪ್ಪ ನಗರದ ಮನೆಯಲ್ಲಿ ಆರೋಪಿ ಇದ್ದಿದ್ದು. ಆರೋಪಿಯನ್ನ ಬಂಧಿಸಿ ಈಗ ವಿಚಾರಣೆಗೆ ಒಳಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಯುವತಿಗೆ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ದೌರ್ಜನ್ಯ ಎಸಗಿ ಪರಾರಿಯಾಗಿದ್ದ ಆರೋಪಿಯನ್ನ ಈಗ ಆಡುಗೋಡಿಯಲ್ಲಿ ಪತ್ತೆ ಹಚ್ಚಿದ್ದಾರೆ ಬೈಕ್ ನಂಬರ್ ಆಧಾರದ ಮೇಲೆ. ಆಡುಗೋಡಿಯ ಚಂದ್ರಪ್ಪ ನಗರದ ಮನೆಯಲ್ಲಿ ಈ ಆರೋಪಿ ಇದ್ದಿದ್ದು. ಅಲ್ಲಿ ಸಹಾಯಕ್ಕಾಗಿ ಅವಳು ಕೇಳಿಕೊಂಡಾಗ ಸಹಾಯ ಮಾಡೋದನ್ನು ಬಿಟ್ಟು ಅದರ ಲಾಭವನ್ನು ಪಡೆದುಕೊಳ್ಳುವಂಥ ಕೆಲಸವನ್ನು ಇವನು ಮಾಡಿಕೊಂಡಿದ್ದು. ಅದು ದುಷ್ಕೃತ್ಯವನ್ನು ಮಾಡಿದ್ದು. ಸುಮ್ಮನೆ ಬಿಡಬಾರ್ದು, ಇದು ಒಂದು ದೊಡ್ಡ ಪಾಠ ಆಗೋ ರೀತಿಯಲ್ಲಿ ಆಗಬೇಕು. ಬೆಂಗಳೂರಿನ ಆಡುಗೋಡಿಯಲ್ಲಿ ಆರೋಪಿ ಬೈಕರ್ನನ್ನು ಅರೆಸ್ಟ್ ಮಾಡಿದ್ದಾರೆ. HSR ಲೇಔಟ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು. ಬೊಮ್ಮನಹಳ್ಳಿಯ ನಿರ್ಜನ ಪ್ರದೇಶದಲ್ಲಿ ದೌರ್ಜನ್ಯವನ್ನು ಈ ಆರೋಪಿ ಎಸಗಿ ಹೋಗಿರ್ತಾನೆ. ಅದಾದ ನಂತರ ಕುಟುಂಬಸ್ಥರಿಗೆ ಅವಳು ಮೆಸೇಜ್ ಮಾಡಿರ್ತಾಳೆ. ಅದರಿಂದಾಗಿ ಅವ್ರು ಬರ್ತಾರೆ ಸ್ಪಾಟಿಗೆ. ಬಂದಾಗ ಅವಳ ಪರಿಸ್ಥಿತಿ ಮಾತ್ರ ಅತ್ಯಂತ ಹೀನಾಯವಾಗಿರುತ್ತೆ. ಅಲ್ಲೇ ಇದ್ದಂಥ ಟಾರ್ಪೆಲನ್ನು ಸುತ್ತಕೊಂಡು ಅವಳನ್ನ ಕರ್ಕೊಂಡು ಹೋಗ್ತಾರೆ. ಈಗ ಆರೋಪಿ ಬಂಧನಕ್ಕಾಗಿಯೇ ಒಂದು 5 ವಿಶೇಷ ತಂಡಗಳನ್ನು ಕೂಡ ಪೊಲೀಸರು ರಚಿಸಿರ್ತಾರೆ. ಅದರಲ್ಲಿ ಯಶಸ್ವಿಯಾಗಿದ್ದಾರೆ. ನನ್ನ ಸಹೋದ್ಯೋಗಿ ಈಗ ಉಮೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ರೆ ಕ್ರೈಮ್ ಬ್ಯೂರೋಯಿಂದ. ಉಮೇಶ್, ಹೇಗೆ ಈ ತನಿಖೆಯನ್ನ ಮಾಡಿದ್ರು, ಹೇಗೆ ಇವನನ್ನ ಪತ್ತೆ ಹಚ್ಚುವಲ್ಲಿ ಯಶಸ್ವಿ ಆದ್ರು? ಸರಿಯಾಗಿ ಬೆಂಡೆತ್ತಬೇಕು ಇವನನ್ನ. 3rd ಡಿಗ್ರಿ ಅಂತ ಹೇಳ್ತಾರಲ್ಲ ಪೊಲೀಸರು, ಇಂಥವರಿಗೆ ಕೊಡಬೇಕಾಗಿರೋದು ಆ್ಯಕ್ಚುಲಿ. ಅರುಣ್, ಕೋರಮಂಗಲದ ಪಬ್ ಮುಂಭಾಗದಲ್ಲಿ ನಡೆದಿದ್ದಂಥ ಘಟನೆ ಏನಿತ್ತು, ಅವತ್ತು ಶನಿವಾರ ರಾತ್ರಿ 11:30 ಸುಮಾರಿಗೆ ಈ ಯುವತಿ ಮತ್ತು ಆತನ ಸ್ನೇಹಿತ ಇಬ್ಬರು ಕೂಡ ಕಾರು ಡ್ರೈವ್ ಮಾಡ್ಕೊಂಡು ಹೊರಗಡೆ ಬರ್ತಿರ್ತಾರೆ. ಆ ಸಂದರ್ಭದಲ್ಲಿ ಯುವತಿನೇ ಡ್ರೈವ್ ಮಾಡ್ತಿರ್ತಾಳೆ. ಆಗ ಆಟೋಗೆ ಡಿಕ್ಕಿ ಆಗುತ್ತೆ. ಡಿಕ್ಕಿ ಆದ ಸಂದರ್ಭದಲ್ಲಿ ಆಟೋ ಚಾಲಕರೆಲ್ಲ ಗಲಾಟೆ ಮಾಡ್ತಾರೆ. ಆಗ ಹೊಯ್ಸಳ ವಾಹನನೂ ಕೂಡ ಸ್ಥಳಕ್ಕೆ ಬರುತ್ತೆ. ಆ ಸಂದರ್ಭದಲ್ಲಿ ಯುವತಿ ಪೊಲೀಸರು ಕುಡಿದಿರೋದನ್ನು ಗಮನಿಸ್ತಾರೆ ಅನ್ನೋ ನಿಟ್ಟಿನಲ್ಲಿ ಅಲ್ಲಿ ಬರ್ತಿದ್ದಂಥ ಬೈಕಲ್ಲಿ ತನ್ನ ಹೆಬ್ಬಗೋಡಿಯ ಮನೆಗೆ ಡ್ರಾಪ್ ಕೇಳ್ತಾಳೆ. ಆ ಡ್ರಾಪ್ ಕೊಡುವ ನೆಪದಲ್ಲಿ ಈ ಆರೋಪಿನಿದ್ದ ಈತ ಮನೆಗೆ ಕರ್ಕೊಂಡು ಹೋಗೋ ನೆಪದಲ್ಲಿ ಹೋದಂಥ ವೇಳೆಯಲ್ಲಿ ಬೊಮ್ಮನಹಳ್ಳಿ ಮೆಟ್ರೋ ಸ್ಟೇಷನ್ ಮುಂಭಾಗದ ಒಂದು ನಿರ್ಜನ ಪ್ರದೇಶಕ್ಕೆ ಕರೆದೊಯ್ದು ಲೈಂಗಿಕ ದೌರ್ಜನ್ಯವೆಸಗಿ ಅಲ್ಲಿಂದ ಪರಾರಿಯಾಗಿದೆ. ಈ ಸಂಬಂಧಪಟ್ಟ ಹಾಗೆ HSR ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು. ನಂತರದಲ್ಲಿ ಆ ಸ್ಥಳದಲ್ಲಿದ್ದ CCTV ಮತ್ತು ಆತ ಎಲ್ಲಿ ಬೈಕ್ ಪಿಕಪ್ ಮಾಡ್ಕೊಂಡಿದ್ದ ಅಲ್ಲಿನ CCTV ಚೆಕ್ ಮಾಡಿದಂಥ ವೇಳೆಯಲ್ಲಿ ಆ ಬೈಕ್ ನಂಬರು ಸಿಕ್ಕಿರುತ್ತೆ. ಆ ಬೈಕ್ ನಂಬರ್ ಆಧರಿಸಿ ಇನ್ವೆಸ್ಟಿಗೇಷನ್ ಮಾಡಿದಂಥ ವೇಳೆಯಲ್ಲಿ ಆತ ಆಡುಗೋಡಿಯ ಒಂದು ಏರಿಯಾದಲ್ಲಿ ಇದ್ದ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿತ್ತು. ಹಾಗಾಗಿ ಆತನನ್ನು ಈಗ ಬಂಧನ ಮಾಡಿರುವಂಥದ್ದು. ಬಂಧನ ಮಾಡಿ ವಿಚಾರಣೆ ಮಾಡಿದಂಥ ವೇಳೆಯಲ್ಲಿ ಆತ ಡ್ಯಾನ್ಸ್ ಕೊರಿಯೋಗ್ರಾಫರ್ ಆಗಿ ಕೆಲಸ ಮಾಡ್ತಿದ್ದ. ತಮಿಳುನಾಡು ಮೂಲದವನು ಈತ ಅಲ್ಲಿಂದ ಇಲ್ಲಿ ಬಂದು ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದಾನೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಸಿಕ್ಕಿರುವಂಥದ್ದು. ಆ ಕ್ಷಣಕ್ಕೆ ಅಂದರೆ ಈತ ಆಡುಗೋಡಿಯ ಮನೆಗೆ ಹೋಗ್ಬೇಕಾಗಿರುತ್ತೆ. ಆ ಯುವತಿ ಯಾವಾಗ ಡ್ರಾಪ್ ಕೇಳ್ತಾಳೆ ಮತ್ತು ಆಕೆ ಕುಡ್ದಿದ್ದಾಳೆ ಅನ್ನೋದು ಯಾವಾಗ ಗೊತ್ತಾಗುತ್ತೆ, ಆ ಸಂದರ್ಭದಲ್ಲಿ ಮನೆಗೆ ಡ್ರಾಪ್ ಮಾಡ್ತೀನಿ ಅಂತ ಕರ್ಕೊಂಡೋಗಿ ಈ ಕೃತ್ಯವೆಸಗಿ ಅಲ್ಲಿಂದ ಎಸ್ಕೇಪ್ ಆಗಿದ್ದ ಅನ್ನೋದು ಸದ್ಯಕ್ಕಿರುವಂಥ ಮಾಹಿತಿ. ಸದ್ಯಕ್ಕೆ ಈಗ HSR ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಸಂಬಂಧಪಟ್ಟಾಗೆ ಪ್ರಕರಣ ದಾಖಲು ಮಾಡ್ಕೊಂಡಿದ್ರು. ಈಗ ಆರೋಪಿಯನ್ನು ತೀವ್ರ ವಿಚಾರಣೆಗೂ ಕೂಡ ಒಳಪಡಿಸಿರುವಂಥದ್ದು. ಮತ್ತಷ್ಟು ಮಾಹಿತಿಗಳು ಕೂಡ ಈಗ ಸಿಗಬೇಕಾಗಿರುವಂಥದ್ದು. ಅರುಣ್, ಓಕೆ, ಇವನು ತಮಿಳುನಾಡು ಮೂಲದವನು. ಅದಾದ ನಂತರ ಇವನನ್ನು ಈಗ ಅರೆಸ್ಟ್ ಮಾಡಿದ್ದಾರೆ. ಅದಾದ ನಂತರ ಈಗ ಅವನು ಕುಟುಂಬಸ್ಥರ ಜೊತೆಗೆ ವಾಸವಾಗಿರ್ಲಿಲ್ವಾ ಇವನು? ಪೊಲೀಸರು ಏನು ಹೇಳ್ತಾ ಇದ್ರು ಇವನ ಬಗ್ಗೆ ಮತ್ತೊಂದಿಷ್ಟು ಮಾಹಿತಿಯನ್ನು. ಆಮೇಲೆ ಅವಳ ಪರಿಸ್ಥಿತಿ ಹೇಗಿದೆ ಈಗ? ಅರುಣ್, ಸಂತ್ರಸ್ತೆ ಪರಿಸ್ಥಿತಿ ಈಗ ಸ್ಟೇಬಲ್ ಆಗಿದೆ ಅಂತ ಅಧಿಕಾರಿಗಳು ಕೂಡ ಹೇಳಿರುವಂಥದ್ದು. ಆಕೆ ಸ್ಟೇಟ್ಮೆಂಟ್ ಕೂಡ ಪಡ್ಕೊಂಡಿದ್ದಾರೆ ನೆನ್ನೆ ರಾತ್ರಿಯೇ. ಅಂದರೆ ಏನೆಲ್ಲ ಆಯಿತು, ಯಾವ ರೀತಿಯ ವ್ಯಕ್ತಿ ಸಿಕ್ದ ಅನ್ನೋದ್ರ ಬಗ್ಗೆ ಸ್ಟೇಟ್ಮೆಂಟ್ ಪಡ್ಕೊಂಡಿದ್ದಾರೆ. ಜೊತೆಗೆ ಈ ಆರೋಪಿ ಏನಿದ್ದಾನೆ, ಈ ಆರೋಪಿ ಹಿನ್ನೆಲೆ ಏನು, ಈ ಹಿಂದೆ ಏನಾದರೂ ಈ ಥರ ಕೃತ್ಯಗಳಲ್ಲಿ ಭಾಗಿಯಾಗಿದ್ನ, ಈ ಥರ ಉದ್ದೇಶ ಏನಾಗಿತ್ತಂದರೆ ಆ ಕ್ಷಣಕ್ಕೆ ಆತ ಆ ರೀತಿಯಾಗಿ ವರ್ತಿಸಿದ್ನ ಅಥವಾ ಪ್ಲ್ಯಾನೆಡ್ ಮಾಡಿ ಈ ರೀತಿಯ ಕೃತ್ಯ ಎಸಗಿದ್ನ ಅನ್ನೋದ್ರ ಬಗ್ಗೆ ಕೂಡ ವಿಚಾರಣೆ ನಡೀತಾ ಇರುವಂಥದ್ದು. ಹಾಗಾಗಿ ಈ ವಿಚಾರಣೆ ಹಂತದಲ್ಲಿ ಸಂಪೂರ್ಣವಾಗಿ ಮಾಹಿತಿ ಇನ್ನೂ ಲಭ್ಯ ಆಗಬೇಕಾಗಿರೋ ಕಾರಣಕ್ಕಾಗಿ
ಹೀಗಾಗಿ ಸದ್ಯಕ್ಕೆ ಈಗ ಆರೋಪಿಯನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿರುವಂಥದ್ದು. ವಿಚಾರಣೆ ವೇಳೆಯಲ್ಲಿ ಆತನ ಬ್ಯಾಕ್ಗ್ರೌಂಡ್ ಏನು ಅನ್ನೋದ್ರ ಬಗ್ಗೆ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಏನು ಕೃತ್ಯ ಎಸಗಿದ ಅವತ್ತು ಕೃತ್ಯ ಆದ ನಂತರದಲ್ಲಿ ಅದೇ ರಸ್ತೆಯಲ್ಲಿ ಒನ್ ವೇದಲ್ಲಿ ಅಂದರೆ ರಸ್ತೆಯಲ್ಲಿ ಗಾಡಿ ರೈಡ್ ಮಾಡ್ಕೊಂಡು ಹೋಗ್ದೇನೆ ಅದನ್ನು ಗಾಡಿ ಬೈಕನ್ನು ತಳ್ಕೊಂಡು ವಾಪಸ್ ಹೋಗಿ ಬೇರೆ ರಸ್ತೆಯ ಮುಖಾಂತರ ತಮ್ಮ ಮನೆಗೆ ಹೋಗಿ ಏನೂ ಆಗೇ ಇಲ್ಲ ಅನ್ನೋ ರೀತಿಯಲ್ಲಿ ತನ್ನ ಮನೆಯಲ್ಲಿದ್ದ ಆ ಪೊಲೀಸರು ಇನ್ವೆಸ್ಟಿಗೇಷನ್ ಏನು ಮಾಡ್ತಾರೆ, ಪ್ರತಿ ರಸ್ತೆಯ CCTVಯನ್ನು ಚೆಕ್ ಮಾಡಿರ್ತಾರೆ. ಚೆಕ್ ಮಾಡಿದಂಥ ವೇಳೆಯಲ್ಲಿ ಆತ ಬೈಕಲ್ಲಿ ವಾಪಸ್ ತನ್ನ ಮನೆಗೆ ಹೋಗಿರೋದ್ರ ಬಗ್ಗೆ ಪೊಲೀಸರಿಗೆ ಸ್ಪಷ್ಟವಾಗಿ CCTVಯಲ್ಲಿ ರೆಕಾರ್ಡ್ ಆಗಿತ್ತು. ಆ ಹಿನ್ನೆಲೆಯಲ್ಲಿ ಮನೆಯಲ್ಲಿದ್ದಂಥ ಆರೋಪಿಯನ್ನು ನಿನ್ನೆ ಅರೆಸ್ಟ್ ಮಾಡಿ ಈಗ ತೀವ್ರ ವಿಚಾರಣೆಗೆ ಒಳಪಡಿಸಿರುವಂಥದ್ದು. ವಿಚಾರಣೆ ನಂತರದಲ್ಲೇ ಆತನ ಉದ್ದೇಶ ಏನಾಗಿತ್ತು, ಆತನಿಗೆ ಪರಿಚಿತನಾ ಅಥವಾ ಆ ಕ್ಷಣಕ್ಕೆ ಆತ ರಿಯಾಕ್ಟ್ ಮಾಡಿದ್ನಾ ಅನ್ನೋದ್ರ ಬಗ್ಗೆ ಕೂಡ ಗೊತ್ತಾಗಬೇಕಾಗಿದೆ. ಆತನಿಗೆ ಪರಿಚಯ ಏನಾದರೂ ಇದ್ರ ಅನ್ನೋದು ಕೂಡ ಇನ್ನಷ್ಟೇ ಗೊತ್ತಾಗಬೇಕಾಗಿರೋದು. 11 ಗಂಟೆ ನಂತರದಲ್ಲಿ ಅಧಿಕೃತವಾಗಿ ಆತನ ಹೆಸರೇನು ಮತ್ತು ಯಾವ ಕಾರಣಕ್ಕೆ ಈ ಥರ ವರ್ತನೆ ಮಾಡ್ದ ಅನ್ನೋದ್ರ ಬಗ್ಗೆ ಕೂಡ ಎಲ್ಲ ಮಾಹಿತಿಗಳು ಕೂಡ ಸಿಗಬೇಕಾಗಿರುವಂಥದ್ದು. ಅರುಣ್. ಓಕೆ ಉಮೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಬೆಂಗಳೂರಿನಲ್ಲಿ ಯುವತಿಗೆ ಲೈಂಗಿಕ ದೌರ್ಜನ್ಯ ಎಸಗಿದಂಥ ಪ್ರಕರಣದಲ್ಲಿ ಆರೋಪಿಯನ್ನು ಈಗ ಪತ್ತೆ ಹಚ್ಚಿದ್ದಾರೆ. ಅವನು ಪರಿಚಯಸ್ಥ ಅಲ್ಲನೋ, ಪಾಪ ಅವಳು ಆ ಸಂದರ್ಭದಲ್ಲಿ ಡ್ರಾಪನ್ನು ಕೇಳಿದಂಥ ಸಂದರ್ಭದಲ್ಲಿ ದುರುಪಯೋಗನ ಪಡಿಸ್ಕೊಂಡು ನಿರ್ಜನ ಪ್ರದೇಶಕ್ಕೆ ಹೋಗಿ ಆ ರೀತಿಯಾಗಿ ಬಿಟ್ಟು ಬಂದು ಎಂಥ ಮನಸ್ಥಿತಿ ಇರುತ್ತೆ, ಮಾನವೀಯತೆ ಅನ್ನುವಂಥದ್ದು, ಮನುಷ್ಯತ್ವ ಅನ್ನುವಂಥದ್ದು ಕಳ್ಕೊಂಡಿರುವಂಥವ್ರು ಇವರಿಗೆ ಇನ್ನೂ ಆ ರೀತಿಯಾಗಿ ಕನಿಕರ ತೋರಿಸ್ಬೇಕಾ? ಸರಿಯಾಗಿ ಬೆಂಡೆತ್ತಬೇಕು ಪೊಲೀಸರು.